ನಮಸ್ಕಾರ ಫ್ರೆಂಡ್ಸ್, MHP ವರ್ಲ್ಡ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತಹ ಮತ್ತು ಇಂಪಾರ್ಟೆಂಟ್ ಆಗಿರುವಂತಹ ಕಂಟೆಂಟ್ ಅನ್ನ ನಿಮ್ಮ ಮುಂದೆ ತಂದಿದ್ದೀನಿ. ತಿಂಗಳು ಸ್ಯಾಲರಿ ಪಡೆಯುವಂತಹ ಜನರಿಗೆ ಅತಿ ಇಂಪಾರ್ಟೆಂಟ್ ಆದಂತಹ ಕಂಟೆಂಟ್ ಇದಾಗಿದೆ. ತಿಂಗಳು ಸ್ಯಾಲರಿ ಪಡೆಯುವಂತಹ ಜನರಿಗೆ EPF ಅಂದರೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಅಂದರೆ ನೌಕರರ ಭವಿಷ್ಯ ನಿಧಿ ಕೇವಲ ಒಂದು ಸೇವಿಂಗ್ಸ್ ಅಲ್ಲ, ಬಟ್ ಅದೊಂದು ಭವಿಷ್ಯದ ಭದ್ರತೆಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಅಂತಾನೆ ಹೇಳಬಹುದು. ಪ್ರತಿ ತಿಂಗಳು ಪ್ರತಿಯೊಬ್ಬರ ಸ್ಯಾಲರಿಯಿಂದ ಒಂದು ಸಣ್ಣ ಮೊತ್ತದ ಹಣವನ್ನ ಡಿಡಕ್ಟ್ ಮಾಡಲಾಗುತ್ತದೆ ಮತ್ತು ಅಷ್ಟೇ ಮೊತ್ತದ ಹಣವನ್ನ ಎಂಪ್ಲಾಯರ್ ಅಂದರೆ ನೌಕರಿಯನ್ನ ನೀಡುವಂತಹ ಸಂಸ್ಥೆಗಳು ಕಾಂಟ್ರಿಬ್ಯೂಟ್ ಮಾಡುತ್ತವೆ. ಸೊ ಈ ಎರಡೂ ಹಣವನ್ನ ಒಟ್ಟಿಗೆ ಸೇರಿಸಿ ನೌಕರರ PF ಅಕೌಂಟ್ಗೆ ಪ್ರತಿ ತಿಂಗಳು ಡೆಪಾಸಿಟ್ ಮಾಡಲಾಗುತ್ತದೆ. ಬಟ್ ಆಲ್ಮೋಸ್ಟ್ ಎಲ್ಲಾ ನೌಕರರು PF ಅನ್ನುವುದು ಅವಶ್ಯಕತೆ ಇದ್ದಾಗ ವಿಡ್ರಾ ಮಾಡಬಹುದಾದಂತಹ ಒಂದು ದೊಡ್ಡ ಮೊತ್ತದ ಅಮೌಂಟ್ ಅಂತ ನೋಡುತ್ತಾರೆ. ಬಟ್ ಫ್ರೆಂಡ್ಸ್, ಈ PF ಕಾಂಟ್ರಿಬ್ಯೂಷನ್ ಮತ್ತೊಂದು ಅತಿ ಮುಖ್ಯವಾದಂತಹ ಭಾಗವು ನೌಕರರ ಪಿಂಚಣಿ ಯೋಜನೆ ಅಂದರೆ ಎಂಪ್ಲಾಯೀಸ್ ಪೆನ್ಷನ್ ಸ್ಕೀಮ್ಗೆ ಹೋಗುತ್ತದೆ. ಸೊ ಈ ರೀತಿಯಾಗಿ ಎಂಪ್ಲಾಯೀಸ್ ಪೆನ್ಷನ್ ಸ್ಕೀಮ್ಗೆ ಕಾಂಟ್ರಿಬ್ಯೂಟ್ ಮಾಡಿದಂತಹ ಹಣವು ಎಂಪ್ಲಾಯಿಗಳು ತಾವು ನೌಕರಿಯಿಂದ ರಿಟೈರ್ಮೆಂಟ್ ಆದ ನಂತರ ಪ್ರತಿ ತಿಂಗಳು ತಮಗೆ ಪೆನ್ಷನ್ ರೂಪದಲ್ಲಿ ಈ ಹಣವು ಸಿಗುತ್ತದೆ. ಓಕೆ, ಬನ್ನಿ ಫ್ರೆಂಡ್ಸ್, ಈ ಪೆನ್ಷನ್ ಅಮೌಂಟ್ ಯಾವಾಗ ಸಿಗುತ್ತದೆ, ಈ ಪೆನ್ಷನ್ ಹಣವನ್ನ ಪಡೆಯುವುದು ಹೇಗೆ ಮತ್ತು ಈ ಪೆನ್ಷನ್ ಹಣವನ್ನ ಪಡೆಯಲು ಇರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳು ಏನು ಮತ್ತು ಈ ಪೆನ್ಷನ್ ಹಣವನ್ನ ಪಡೆಯಲು ಮಿನಿಮಮ್ ಎಷ್ಟು ವರ್ಷ ನೌಕರಿಯನ್ನ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಮರೆಯದೆ ಪ್ರೆಸ್ ಮಾಡಿ. ಜೊತೆಗೆ ಫ್ರೆಂಡ್ಸ್, ನಿಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ಅದೇನೆಂದರೆ ನಿಮಗೇನಾದರೂ ನನ್ನ ಕಂಟೆಂಟ್ಗಳು ತುಂಬಾನೇ ಯೂಸ್ಫುಲ್ ಮತ್ತು ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ಚಾನಲ್ಗೆ ಜಾಯಿನ್ ಆಗುವುದರ ಮೂಲಕ ಚಾನಲ್ ಮೆಂಬರ್ಶಿಪ್ ಅನ್ನ ಪಡೆದುಕೊಳ್ಳಿ. ಈ ರೀತಿಯಾಗಿ ನೀವು ಮಾಡುವಂತಹ ಸಹಾಯ ಇನ್ನೂ ಒಳ್ಳೆಯ ಕಂಟೆಂಟ್ ಗಳನ್ನು ನಿಮ್ಮ ಮುಂದೆ ತರಲು ಪ್ರೇರಣೆಯನ್ನ ನೀಡುತ್ತದೆ. ಓಕೆ, ಬನ್ನಿ ಫ್ರೆಂಡ್ಸ್, PF ಪೆನ್ಷನ್ ಹಣ ಯಾವಾಗ ಸಿಗುತ್ತದೆ ಮತ್ತು ಈ ಪೆನ್ಷನ್ ಹಣವನ್ನ ಪಡೆಯುವುದು ಹೇಗೆ ಮತ್ತು ಈ ಪೆನ್ಷನ್ ಹಣವನ್ನ ಪಡೆಯಲು ಇರುವಂತಹ ಎಲಿಜಿಬಲ್ ಕ್ರೈಟೀರಿಯಾಗಳು ಏನಂತ ನೋಡೋಣ. ಫ್ರೆಂಡ್ಸ್, ಈ ವೇಗದ ಜಗತ್ತಿನಲ್ಲಿ ಜನರು ಆಗಿಂದಾಗೆ ತಮ್ಮ ನೌಕರಿಗಳನ್ನ ಬದಲಾಯಿಸುವುದು ಕಾಮನ್. ಎಸ್ಪೆಷಲಿ ಇದು ಪ್ರೈವೇಟ್ ಸೆಕ್ಟರ್ ನಲ್ಲಿ ಜಾಸ್ತಿ ಆಗಿರುತ್ತದೆ. ಇದರ ಜೊತೆಗೆ ತುಂಬಾ ಜನ 10-12 ವರ್ಷಗಳ ಕಾಲ ನೌಕರಿಯನ್ನ ಮಾಡಿದ ಮೇಲೆ ಯಾವುದೋ ಕಾರಣಕ್ಕಾಗಿಯೋ ಅಥವಾ ತಮ್ಮ ಸ್ವಂತ ಬಿಸಿನೆಸ್ ಅನ್ನ ಮಾಡಲು ನೌಕರಿಗಳನ್ನ ಬಿಡುತ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಉದ್ಭವಿಸುವ ಒಂದು ದೊಡ್ಡ ಪ್ರಶ್ನೆ ಎಂದರೆ ಆ 10-12 ವರ್ಷಗಳ ಕಾಲ PF ಪೆನ್ಷನ್ ಅಮೌಂಟ್ಗೆ ಕಾಂಟ್ರಿಬ್ಯೂಟ್ ಆದಂತಹ ಹಣ ಏನಾಗುತ್ತದೆ ಅನ್ನುವುದು. ಸೊ ಇಂತಹ ಸಂದರ್ಭದಲ್ಲಿ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅಂದ್ರೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆಯ ನಿಯಮಗಳು ಅಂದ್ರೆ ರೂಲ್ಸ್ಗಳು ತುಂಬಾನೇ ಕ್ಲಿಯರ್ ಅಂಡ್ ಟ್ರಾನ್ಸ್ಪರೆಂಟ್ ಆಗಿವೆ. ಸೊ ಹಾಗಾಗಿ ಫ್ರೆಂಡ್ಸ್, ಈ PF ಪೆನ್ಷನ್ಗೆ ನೀವು ಎಲಿಜಿಬಲ್ ಆಗಲು ಮಿನಿಮಮ್ 10 ಇಯರ್ಸ್ ನೌಕರಿಯನ್ನ ಮಾಡಲೇಬೇಕು. ಇನ್ ಕೇಸ್ ನೀವೇನಾದರೂ 10 ವರ್ಷಗಳಿಗಿಂತ ಕಡಿಮೆ ಅವಧಿಗೆ ನೌಕರಿಯನ್ನ ಮಾಡಿದರೆ ನೀವು ಈ PF ಪೆನ್ಷನ್ಗೆ ಎಲಿಜಿಬಲ್ ಆಗಿರುವುದಿಲ್ಲ ಮತ್ತು ಈ ಅವಧಿಯಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದಂತಹ ಪೆನ್ಷನ್ ಅಮೌಂಟ್ ನಿಮಗೆ ಸಿಗುವುದಿಲ್ಲ. ಸೊ ಹಾಗಾಗಿ ಫ್ರೆಂಡ್ಸ್, ಇಲ್ಲಿ ನೀವು ಮಿನಿಮಮ್ 10 ಇಯರ್ಸ್ ನೌಕರಿಯನ್ನ ಮಾಡಲೇಬೇಕು ಮತ್ತು ಈ 10 ಇಯರ್ಸ್ ಟೆನ್ಯೂರ್ ನಲ್ಲಿ ಪ್ರತಿ ತಿಂಗಳು PF ಪೆನ್ಷನ್ಗೆ ನಿಮ್ಮ ಪೆನ್ಷನ್ ಅಮೌಂಟ್ ಕಾಂಟ್ರಿಬ್ಯೂಟ್ ಆಗಿರಲೇಬೇಕು. ಆವಾಗ ಮಾತ್ರ ನೀವು ಈ PF ಪೆನ್ಷನ್ ಹಣವನ್ನ ಪಡೆಯಲು ಅರ್ಹರಾಗುತ್ತೀರಿ. ಸಪೋಸ್ ಫ್ರೆಂಡ್ಸ್, ನೀವೇನಾದರೂ 12ರಿಂದ 13 ವರ್ಷಗಳ ಕಾಲ ಕೆಲಸವನ್ನ ಮಾಡಿ ಕೆಲಸವನ್ನ ನೀವು ಬಿಟ್ಟರೆ ಅಂತ ಸಂದರ್ಭದಲ್ಲಿ EPF ನಿಯಮಗಳ ಪ್ರಕಾರ ನೀವು ಈ PF ಪೆನ್ಷನ್ ಹಣವನ್ನ ಪಡೆಯಲು ಎಲಿಜಿಬಲ್ ಆಗುತ್ತೀರಿ. ಬಟ್ ಇಲ್ಲಿ ನೀವು ಕೆಲಸವನ್ನ ಬಿಟ್ಟ ನಂತರ ಇಮಿಡಿಯೇಟ್ ಆಗಿ ಈ ಹಣವನ್ನ ನೀವು ಪಡೆಯಲು ಸಾಧ್ಯವಾಗುವುದಿಲ್ಲ. ಇದರ ಅರ್ಥ ಇಲ್ಲಿ ನೀವು ಕೇವಲ PF ಪೆನ್ಷನ್ ಹಣವನ್ನ ಪಡೆದುಕೊಳ್ಳಲು ಇರುವಂತಹ ಹಕ್ಕನ್ನ ಮಾತ್ರ ಪಡೆದುಕೊಂಡಿದ್ದೀರಿ ಎಂದರ್ಥವಾಗುತ್ತದೆ. ಸೊ ಹಾಗಾಗಿ ಫ್ರೆಂಡ್ಸ್, ಇಲ್ಲಿ EPF ರೂಲ್ಸ್ ಗಳ ಪ್ರಕಾರ ನೀವು ಮಿನಿಮಮ್ 10 ವರ್ಷಗಳ ಕಾಲ ನೌಕರಿಯನ್ನ ಮಾಡಿ
10 ವರ್ಷಗಳ ಆದ ನಂತರ ನೌಕರಿಯನ್ನ ಬಿಟ್ಟರೆ ನಿಮಗೆ 58 ವರ್ಷಗಳ ವಯಸ್ಸು ಆದಾಗ ಮಾತ್ರ ನೀವು ಈ PF ಪೆನ್ಷನ್ ಹಣವನ್ನ ಪಡೆಯಲು ಅಪ್ಲೈಯನ್ನ ಮಾಡಬಹುದು. ಸೊ ಇದರ ಅರ್ಥ ಇನ್ ಕೇಸ್ ನೀವೇನಾದ್ರೂ 40ನೇ ವಯಸ್ಸಿಗೆ ನೌಕರಿಯನ್ನ ಬಿಟ್ಟರೆ ನಿಮಗೆ 58 ವರ್ಷಗಳ ಆಗುವವರೆಗೂ ನೀವು ಈ PF ಪೆನ್ಷನ್ ಹಣವನ್ನ ಪಡೆಯಲು ವೇಟ್ ಮಾಡಬೇಕು. ಮತ್ತು ನಿಮಗೆ 58 ವರ್ಷಗಳು ಆದ ನಂತರ ನೀವು ಈ PF ಪೆನ್ಷನ್ ಹಣವನ್ನ ಪಡೆಯಲು ಅಪ್ಲೈಯನ್ನ ಮಾಡಬೇಕು. ಅವಾಗ ಮಾತ್ರ ನಿಮಗೆ ಈ PF ಪೆನ್ಷನ್ ಹಣ ನಿಮಗೆ ತಿಂಗಳು ಪೆನ್ಷನ್ ರೂಪದಲ್ಲಿ ಸಿಗುತ್ತದೆ. ಓಕೆ ಬನ್ನಿ ಫ್ರೆಂಡ್ಸ್, ಇನ್ನು ಈ PF ಅಕೌಂಟ್ಗೆ ಹೇಗೆ ನಿಮ್ಮ ಹಣವನ್ನ ವಿತರಿಸಲಾಗುತ್ತದೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ EPF ರೂಲ್ಸ್ಗಳ ಪ್ರಕಾರ ಪ್ರತಿ ತಿಂಗಳು ಒಬ್ಬ ನೌಕರನ ಬೇಸಿಕ್ ಸ್ಯಾಲರಿಯ 12% ಅನ್ನ ಡಿಡಕ್ಟ್ ಮಾಡಿ ಆ ಹಣವನ್ನ PF ಫಂಡ್ಗೆ ಪ್ರತಿ ತಿಂಗಳು ಡೆಪಾಸಿಟ್ ಮಾಡಲಾಗುತ್ತದೆ. ಮತ್ತು ಇಲ್ಲಿ ಅಷ್ಟೇ ಮೊತ್ತದ ಹಣವನ್ನ ಎಂಪ್ಲಾಯರ್ ಅಂದ್ರೆ ನೌಕರಿಯನ್ನ ನೀಡುವಂತಹ ಸಂಸ್ಥೆಗಳು ಸಹ ಕಾಂಟ್ರಿಬ್ಯೂಟ್ ಮಾಡುತ್ತವೆ. ಬಟ್ ಇಲ್ಲಿ ಎಂಪ್ಲಾಯರ್ ನೀಡುವಂತಹ ಹಣದಲ್ಲಿ 2 ಭಾಗಗಳನ್ನಾಗಿ ವಿಂಗಡಿಸಲಾಗುತ್ತದೆ. ಸೊ ಈ 2 ಭಾಗಗಳಲ್ಲಿ ಒಂದು ಭಾಗ ಅಂದರೆ 8.33% ನಿಮ್ಮ EPS ಅಂದ್ರೆ ಎಂಪ್ಲಾಯಿ ಪೆನ್ಷನ್ ಸ್ಕೀಮ್ಗೆ ಹೋಗುತ್ತದೆ. ಇನ್ನು ಅದೇ ರೀತಿಯಾಗಿ ರಿಮೈನಿಂಗ್ 3.67% ನಿಮ್ಮ PF ಮೇನ್ ಅಕೌಂಟ್ಗೆ ಜಮಾ ಆಗುತ್ತದೆ. ಸೊ ಹಾಗಾಗಿ ಫ್ರೆಂಡ್ಸ್, ಇಲ್ಲಿ EPF ಅಂದ್ರೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಮತ್ತು EPS ಅಂದ್ರೆ ಎಂಪ್ಲಾಯೀಸ್ ಪೆನ್ಷನ್ ಸ್ಕೀಮ್, ಈ ಎರಡರ ನಡುವೆನೂ ಯಾವುದೇ ರೀತಿಯ ಕನ್ಫ್ಯೂಷನ್ ಅನ್ನ ಮಾಡಿಕೊಳ್ಳಬೇಡಿ. ಬಿಕಾಸ್ ಈ ಎರಡೂ ಬೇರೆ ಬೇರೆ ಆಗಿದೆ. ಸೊ ಇಲ್ಲಿ EPF ಅಂದರೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಅನ್ನುವುದು ಪ್ಯೂರ್ಲಿ ನಿಮ್ಮ ಸೇವಿಂಗ್ಸ್ ಆಗಿದ್ದು ಅದನ್ನ ನೀವು ನಿಮ್ಮ ಎಮರ್ಜೆನ್ಸಿ ಟೈಮ್ಗಳಲ್ಲಿ ವಿಡ್ರಾ ಮಾಡಬಹುದು. ಬಟ್ ಅದೇ ರೀತಿಯಾಗಿ EPS ಅಂದ್ರೆ ಎಂಪ್ಲಾಯೀಸ್ ಪೆನ್ಷನ್ ಸ್ಕೀಮ್ ಅನ್ನುವುದು ನಿಮ್ಮ ರಿಟೈರ್ಮೆಂಟ್ ಆದ ನಂತರ ನಿಮಗೆ ಮಂತ್ಲಿ ಪೆನ್ಷನ್ ರೂಪದಲ್ಲಿ ನೀಡಲು ಈ ಹಣವನ್ನ ರಿಸರ್ವ್ ಮಾಡಲಾಗಿದೆ. ಸೊ ಹಾಗಾಗಿ ಫ್ರೆಂಡ್ಸ್, ಈ ಪೆನ್ಷನ್ ಅಂದ್ರೆ PF ಪೆನ್ಷನ್ ಹಣವನ್ನ ಪಡೆಯಲು ನೀವು ಮಿನಿಮಮ್ 10 ಇಯರ್ಸ್ ನೌಕರಿಯನ್ನ ಮಾಡಲೇಬೇಕು. ಮತ್ತು ಈ ಹಣವನ್ನ ಮಂತ್ಲಿ ಪೆನ್ಷನ್ ರೂಪದಲ್ಲಿ ಪಡೆಯಲು ನೀವು ಮಿನಿಮಮ್ 58 ವರ್ಷಗಳ ವಯಸ್ಸಿನವರು ಆಗಲೇಬೇಕು. ಓಕೆ ಬನ್ನಿ ಫ್ರೆಂಡ್ಸ್, ನಿಮ್ಮ ಮಂತ್ಲಿ ಪೆನ್ಷನ್ ಅನ್ನ ಹೇಗೆ ಡಿಸೈಡ್ ಮಾಡಲಾಗುತ್ತದೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಮಿನಿಮಮ್ 10 ಇಯರ್ಸ್ ನೌಕರಿಯನ್ನ ಮಾಡಿ ನಿಮಗೆ 58 ವರ್ಷಗಳಾದ ನಂತರ ನಿಮ್ಮ ಪೆನ್ಷನ್ ಹಣವನ್ನ ಪಡೆಯಲು ನೀವೇನಾದ್ರೂ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಿದರೆ ಅವಾಗ ನೀವು ಮಂತ್ಲಿ ಎಷ್ಟು ಪೆನ್ಷನ್ ಅನ್ನ ಪಡೆಯುತ್ತೀರಿ ಎನ್ನುವುದನ್ನ ಡಿಸೈಡ್ ಮಾಡಲು EPFO ಡಿಪಾರ್ಟ್ಮೆಂಟ್ ಒಂದು ಫಾರ್ಮುಲಾವನ್ನ ರಿಲೀಸ್ ಮಾಡಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಮಂತ್ಲಿ ಪೆನ್ಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡಲು EPFO ರಿಲೀಸ್ ಮಾಡಿರುವಂತಹ ಫಾರ್ಮುಲಾ ಯಾವುದು ಅಂದರೆ ಅದು ಮಂತ್ಲಿ ಪೆನ್ಷನ್ ಈಸ್ ಈಕ್ವಲ್ ಟು ಪೆನ್ಷನೇಬಲ್ ಸ್ಯಾಲರಿ ಇಂಟು ಪೆನ್ಷನೇಬಲ್ ಸರ್ವಿಸಸ್ ಡಿವೈಡೆಡ್ ಬೈ 70. ಇಲ್ಲಿ ಪೆನ್ಷನೇಬಲ್ ಸ್ಯಾಲರಿ ಅಂದ್ರೆ ನಿಮ್ಮ ಕಳೆದ 5 ವರ್ಷಗಳ ಎವರೇಜ್ ಸ್ಯಾಲರಿ. ಇನ್ನು ಅದೇ ರೀತಿಯಾಗಿ ಪೆನ್ಷನೇಬಲ್ ಸರ್ವಿಸಸ್ ಅಂದರೆ ನೀವು ಎಷ್ಟು ವರ್ಷಗಳ ಕಾಲ EPS ಅಂದ್ರೆ ಎಂಪ್ಲಾಯೀಸ್ ಪೆನ್ಷನ್ ಸ್ಕೀಮ್ ಅಕೌಂಟ್ಗೆ ಹಣವನ್ನ ಕಾಂಟ್ರಿಬ್ಯೂಟ್ ಮಾಡಿದ್ದೀರಿ ಆ ಸಂಖ್ಯೆ. ಫಾರ್ ಎಕ್ಸಾಂಪಲ್ 10 ಇಯರ್ಸ್, 12 ಇಯರ್ಸ್, 15 ಇಯರ್ಸ್, 20 ಇಯರ್ಸ್ ಎಕ್ಸೆಟ್ರಾ. ಬನ್ನಿ ಫ್ರೆಂಡ್ಸ್, ಇನ್ನು ಒಂದು ಎಕ್ಸಾಂಪಲ್ ಮೂಲಕ ನೀವು ಮಂತ್ಲಿ ಎಷ್ಟು ಪೆನ್ಷನ್ ಹಣವನ್ನ ಪಡೆಯಬಹುದು ಅಂತ ಈ ಫಾರ್ಮುಲಾವನ್ನ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡೋಣ. ಸಪೋಸ್ ಫ್ರೆಂಡ್ಸ್, ನಿಮ್ಮ ಪೆನ್ಷನೇಬಲ್ ಸ್ಯಾಲರಿ 20,000 ಇದೆ ಅಂತ ಅನ್ಕೊಳ್ಳಿ. ಅದೇ ರೀತಿಯಾಗಿ ನಿಮ್ಮ ಪೆನ್ಷನೇಬಲ್ ಸರ್ವಿಸಸ್ 10 ಇಯರ್ಸ್ ಇದ್ದರೆ ಅವಾಗ ನೀವು ಈ ಫಾರ್ಮುಲಾದ ಪ್ರಕಾರ ಮಂತ್ಲಿ ನೀವು 2,857 ರೂಪಾಯಿಗಳನ್ನ ಪೆನ್ಷನ್ ರೂಪದಲ್ಲಿ ಪಡೆಯುತ್ತೀರಿ. ಸೊ ಇದರ ಅರ್ಥ ಫ್ರೆಂಡ್ಸ್, ನೀವು ನಿಮ್ಮ 10 ವರ್ಷಗಳ ನೌಕರಿಯ ನಂತರ ನಿಮ್ಮ 58ನೇ ವಯಸ್ಸಿನಿಂದ ಪ್ರತಿ ತಿಂಗಳು 2,857 ರೂಪಾಯಿಗಳ ಪೆನ್ಷನ್ ಅನ್ನ ಪಡೆಯುತ್ತೀರಿ ಅಂತ. ಅದೇ ರೀತಿಯಾಗಿ ಇನ್ ಕೇಸ್ ನೀವೇನಾದ್ರೂ 15 ವರ್ಷಗಳ ಕಾಲ ನೌಕರಿಯನ್ನ ಮಾಡಿದರೆ ನೀವು ಪ್ರತಿ ತಿಂಗಳು 4,286 ರೂಪಾಯಿಗಳ ಪೆನ್ಷನ್ ಅನ್ನ ಪಡೆಯುತ್ತೀರಿ. ಓಕೆ ಫ್ರೆಂಡ್ಸ್, PF ಪೆನ್ಷನ್ ಬಗೆಗಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ಈ ವಿಡಿಯೋ ಬಗೆಗಿನ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಅದೇ ರೀತಿಯಾಗಿ ಚಾನೆಲ್ಗೆ ಜಾಯಿನ್ ಆಗುವುದರ ಮೂಲಕ ಚಾನೆಲ್ ಮೆಂಬರ್ಶಿಪ್ ಅನ್ನು ಪಡೆದುಕೊಂಡು ಸಹಾಯ ಮಾಡುವುದನ್ನ ಮರೆಯಬೇಡಿ. ಈ ನಿಮ್ಮ ಒಂದು ಸಹಾಯ ಇನ್ನೂ ಹೆಚ್ಚಿನ ಒಳ್ಳೆಯ ಕಂಟೆಂಟ್ಗಳನ್ನು ನಿಮಗೆ ಪ್ರೆಸೆಂಟ್ ಮಾಡಲು ಸಹಾಯ ಮಾಡುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.